ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾದಂಥ ಪ್ರಿಯ ಕೃಷ್ಣ ಅವರೇ, ಕಾಂಗ್ರೆಸ್ಸಿನ ಮುಖಂಡರಾದಂಥ ಶ್ರೀ ಶಿವಣ್ಣ ಅವರೇ, ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಆದಂಥ ಶ್ರೀ ಉಮಾಶಂಕರ್ ಅವರೇ, ಖ್ಯಾತ ಹಾಸ್ಯ ನಟ ಹಾಗೂ ಕೋಕಿಲ ಅವರೇ, ಬೆಂಗಳೂರು ನಗರ ಪಾಲಿಕೆಯ ಆಯುಕ್ತರಾದಂಥ ಸಿದ್ಧಾರ್ಥ ಗಿರಿನಾಥ್ ಅವರೇ, ಇತರ ಎಲ್ಲ ಅಧಿಕಾರಿಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರು, ಇವತ್ತು ಶ್ರೀ ಕೃಷ್ಣದೇವರಾಯ ಪಾಲಿಕೆ ಬಜಾರನ್ನು ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮಾನ್ಯ ಕೃಷ್ಣಪ್ಪನವರು ಇಲ್ಲಿ ಒಂದು ಪಾಲಿಕೆ ಬಜಾರ್ ಆಗಬೇಕು ಅಂತೇಳಿ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾರೆ. ಇವತ್ತೇನು ಈ ಪಾಲಿಕೆ ಬಜಾರ್ ಉದ್ಘಾಟನೆಯಾಗಿದೆ, ಇದು ಶಾಸಕರಾದಂಥ ಕೃಷ್ಣಪ್ಪನವರ ಕನಸು. ನನಗೆ ಈ ತರ ಒಂದು ಪಾಲಿಕೆ ಬಜಾರನ್ನು ಮಾಡಬೇಕು, ಇಲ್ಲಿ ಬಹಳ ಜನ ಬೀದಿ ವ್ಯಾಪಾರಸ್ಥರು ಚಳಿ, ಮಳೆ, ಬಿಸಿಲು ಇವನ್ನ ತಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ನನಗೆ ಮೇಲಿಂದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದೆ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2017ರಲ್ಲಿ ಈ ಪಾಲಿಕೆ ಬಜಾರನ್ನು ಪ್ರಾರಂಭ ಮಾಡಲಿಕ್ಕೆ $5 ಕೋಟಿ ನಾನೇ ಇದಕ್ಕೆ ಒದಗಿಸಿಕೊಟ್ಟಿದ್ದೆ. ಕೃಷ್ಣಪ್ಪನವರು ಒತ್ತಾಯದ ಮೇಲೆಗೆ $5 ಕೋಟಿ ಕೊಟ್ಟಿದ್ದರು. ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನು ಉಂಟು ಮಾಡಿದೆ. ಇದು ಒಂದು ಕಾರಣ. ಎರಡನೇ ಕಾರಣ ಏನಪ್ಪ ಅಂತಂದ್ರೆ, ನನ್ನ ಮನೇನು ಪಕ್ಕದಲ್ಲೇ ಇದೆ, ಮತ್ತೆ ನಾನು ಇಲ್ಲಿ ಬಾಡಿಗೆ ಮನೆಯಲ್ಲೂ ಕೂಡ ಇದ್ದೆ. ವಿಜಯನಗರದಲ್ಲಿ ಸುಮಾರು 3 ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿದ್ದೆ. ಹಾಗಾಗಿ ಈ ಏರಿಯಾ ನನಗೆ ಬಹಳ ಚಿರಪರಿಚಿತವಾದಂಥ ಏರಿಯಾ. ನಾನು ದಿನ ನೋಡ್ತಾ ಇದ್ದೀನಿ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ವ್ಯಾಪಾರ.
ಕೃಷ್ಣಪ್ಪನವರು ಕೇಳ್ತಾ ಇರತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಬಹಳ ಒಳ್ಳೆ ಸಲಹೆ ಅಂತೇಳಿ ನಾನು ಇದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಇವತ್ತು 79 ಒಂದೇ ಕೆಳಗಡೆ ಹವಾನಿಯಂತ್ರಿತ ಪಾಲಿಕೆ ಬಜಾರ್ ಇವತ್ತು ಆಗಿದೆ. ಅದಕ್ಕಿಂತ ಸಂತೋಷ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ. ಪಾಪ ಈ ವ್ಯಾಪಾರಗಳು ಕೂಡ 79 ಮಳಿಗೆಗಳು ಆಗಿದ್ದಾವೆ. ಎಲ್ಲರೂ ಒಂದು ಕಡೆ ಬಹುಶಃ ದಕ್ಷಿಣ ಇಂಡಿಯಾದಲ್ಲಿ ಇಂಥ ಪಾಲಿಕೆ ಬಜಾರು ಎಲ್ಲೂ ಕೂಡ ಇಲ್ಲ. ಅದಕ್ಕೆ ಬಹಳ ಯೋಚನೆ ಮಾಡಿ ಶ್ರೀ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಅಂತೇಳಿ ನಾಮಕರಣ ಮಾಡಿದ್ದಾರೆ. ಕೃಷ್ಣದೇವರಾಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಹೆಸರಿನ ಮೂಲಕ ನಾಮಕರಣ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಒಳ್ಳೆಯದು. ಕೃಷ್ಣಪ್ಪನವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಪಾಲಿಕೆ ಬಜಾರ್ ಮಾಡಿಕೊಳ್ಳೋದು ಇದೆಯಲ್ಲ, ಇದು ಒಂದು ವಿಶೇಷ ಕಾರ್ಯಕ್ರಮ. ಮತ್ತೆ ಎಂ ಕೃಷ್ಣಪ್ಪನವರ ಕನಸಿನ ಕೂಸು ಇದು. ಅವರೇ ಇದಕ್ಕೆ ಬಹಳ ವರ್ಷಗಳು, ಸುಮಾರು ಒಂದು 10 ವರ್ಷ ಈ ಥರದ್ದು ಒಂದು ಆಗ್ಬೇಕು ಅಂತೇಳಿ ನಾನು ಮುಂದೆ ಪ್ರಸ್ತಾಪ ಮಾಡಿದೆ. ನಾನು ಹೇಳಿದೆ ಮಾಡೋಣ ಅಂತೇಳಿ. ಸುಮಾರು 13 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆಯ ಮೂಲಕ ಈ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನನಗನ್ಸುತ್ತೆ ಈ ಥರದ್ದು ಅನೇಕ ಭಾಗಗಳಲ್ಲಿ ಆಗ್ತದೆ. ಅಲ್ಲಿ ಅನೇಕ ಜನ ಬೀದಿ ವ್ಯಾಪಾರದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಬಹಳ ಬೀದಿ ವ್ಯಾಪಾರದಲ್ಲಿದ್ದಾರೆ. ಈ ತರ ಅನೇಕ ಭಾಗಗಳಲ್ಲಿ ಮಾಡಿಕೊಟ್ರೆ ಬಹುಶಃ ನಿಮಗೆ ರಸ್ತೆ ಮೇಲೆ ಕೆಲಸ ವ್ಯಾಪಾರ ಮಾಡ್ತಕ್ಕಂಥವ್ರು, ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ನಗರ ಪಾಲಿಕೆಯ ಆಯುಕ್ತರಿಗೆ ಈಗಲೇ ಸೂಚನೆ ಕೊಡ್ತೀನಿ. ಎಲ್ಲೆಲ್ಲಿ ಈಗ ಇದನ್ನ ಇಡೀ ದಕ್ಷಿಣ ಭಾರತದಲ್ಲೇ ಇದು ಮೊದಲನೇ ಪಾಲಿಕೆ ಬಜಾರ್ ಡೆಲ್ಲಿನಲ್ಲಿದೆ ಪಾಲಿಕೆ ಬಜಾರ್. ಆದರೆ ಇಲ್ಲಿ ಈ ಕಡೆ ಇರಲಿಲ್ಲ, ಬೆಂಗಳೂರಿನಲ್ಲಿ ಇರಲಿಲ್ಲ, ಮೈಸೂರಿನಲ್ಲಿ ಇಲ್ಲ, ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿಲ್ಲ, ಬೆಳಗಾವಿನಲ್ಲಿಲ್ಲ, ಗುಲ್ಬರ್ಗದಲ್ಲಿಲ್ಲ. ಇಲ್ಲಿ ಮಾಡಿದ್ದೀವಿ. ಮತ್ತೆ ಚೆನ್ನೈನಲ್ಲಿಲ್ಲ, ಕೇರಳದಲ್ಲಿಲ್ಲ, ಆಂಧ್ರದಲ್ಲಿಲ್ಲ, ತೆಲಂಗಾಣದಲ್ಲಿಲ್ಲ. ಇಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಿಜಕ್ಕೂ ಕೂಡ ಇದು ಬೇರೆಯವರಿಗೆ ಸ್ಫೂರ್ತಿಯನ್ನು ಉಂಟು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೆಂಗಳೂರು ನಗರ ಗೊತ್ತಿದೆ, ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ. ಅದು ಬಹಳ ಸೂಕ್ತವಾದಂಥ ಯಾಕೆಂತಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ರೈಲ್ವೆ ಸ್ಟೇಷನ್, ಮೆಟ್ರೋ ರೈಲ್ ಸ್ಟೇಷನ್
ರೈಲ್ವೆ ಸ್ಟೇಷನ್ ಕೂಡ ಇದೆ. ಅದರಿಂದ ಇದು ಬಹಳ ಜನರಿಗೆ ಅನುಕೂಲ ಆಗ್ತದೆ. ಒಂದೇ ಕಡೆ ಎಲ್ಲ ವ್ಯಾಪಾರ ಮಾಡೋರಿಗೆ ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು, ಬೇರೆ ಬೇರೆ ಪದಾರ್ಥಗಳು, ಹೂಗಳಿರ್ಬೋದು, ಇವುಗಳನ್ನೆಲ್ಲ ಒಂದೇ ಜಾಗದಲ್ಲಿ ಸಿಗ್ತಕ್ಕಂಥದ್ದು ಬಹಳ ನಾಗರಿಕರಿಗೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಜೊತೆಗೆ ನಮ್ಮ ಸರ್ಕಾರ ಎಲ್ಲ ನಾವು ಏನೇನು ಜನಗಳಿಗೆ ಮಾತು ಕೊಟ್ಟಿದ್ದೋ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದೀವೋ ಇಲ್ಲ? ಯಾವ ಕಾರ್ಯಕ್ರಮ ಕೂಡ ಬಿಟ್ಟಿಲ್ಲ. ನಾವು ಅಧಿಕಾರಕ್ಕೆ ಬಂದು 1 ವರ್ಷ 3 ತಿಂಗಳಾಯ್ತು. 1 ವರ್ಷದೊಳಗಡೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಇವತ್ತು ಶಕ್ತಿ ಯೋಜನೆ ಇರ್ಬೋದು, ಸ್ತ್ರೀ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಯಾವುದಾದ್ರು ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಯುವ ನಿಧಿ ಕಾರ್ಯಕ್ರಮ ಇರ್ಬೋದು, ಎಲ್ಲ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟು ಇವತ್ತು ವಿಶೇಷವಾಗಿ ಎಲ್ಲ ಜಾತಿ ಬಡವರು ಯಾವುದೇ ಧರ್ಮ ಜಾತಿ ಇಲ್ಲದೇನೆ, ಯಾವುದೇ ಭಾಷೆ ಇಲ್ಲದೇನೆ ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಬಡವರಿಗೆ ಈ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮತ್ತು ಬಹಳ ಜನ ಈ ಕಾರ್ಯಕ್ರಮಗಳು ವಿರುದ್ಧ ಇರ್ತಕ್ಕಂಥವರು ನಮ್ಮ ವಿರೋಧ ಪಕ್ಷದವರು ಬಹಳ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಗಳಿಗೆ ಬಹಳ ಕಾರ್ಯಕ್ರಮಗಳು ಜಾರಿಯಾಗೋಕ್ಕಿಂತ ಮುಂಚಿತವಾಗಿ ವಿರೋಧ ಮಾಡಿದ್ರು, ಜಾರಿ ಮಾಡಿದ್ಮೇಲೆ ವಿರೋಧ ಮಾಡಿದ್ರು, ಆಮೇಲೆ ಜಾರಿ ಆದಮೇಲೆ ಇಲ್ಲ ಲೋಕಸಭಾ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನಿವತ್ತು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ಯಾವ ಕಾರಣಕ್ಕೂ ಕೂಡ ಈ 5 ಯೋಜನೆಗಳನ್ನ ನಾವು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದರಿಂದ ನೀವ್ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ವಿರೋಧ ಪಕ್ಷದವರು ಟೀಕೆಗೋಸ್ಕರ, ಯಾಕಂತಂದ್ರೆ ಅವರು ಈ ಕಾರ್ಯಕ್ರಮಗಳಿಗೆ ವಿರುದ್ಧವಾಗಿದ್ದಾರೆ. ಇವು ನೇರವಾಗಿ ಬಡವರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಇವು. ಶಕ್ತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಇವೆಲ್ಲ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ಬರೀ ರಾಜಕೀಯ ಸ್ವಾತಂತ್ರ್ಯ ಇದ್ರೆ ಸಾಲದು. ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಈ ದೇಶದಲ್ಲಿ ಬಡತನ ತೊಲಗಿಸಲಿಕ್ಕೆ ಸಾಧ್ಯ ಆಗ್ತದೆ, ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಾವು ಈ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಖರ್ಚು ಮಾಡಿಬಿಟ್ಟು ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ನೋಡಿ. ಇವತ್ತು ಅಭಿವೃದ್ಧಿ ಯೋಜನೆಗಳಿಗೆ 1,60,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡತಕ್ಕಂಥ ಹಣ ಸುಮಾರು 56,000 ಕೋಟಿ ರೂಪಾಯಿ. 56,000 ಕೋಟಿ ರೂಪಾಯಿಗಳಲ್ಲಿ ಇನ್ನ 1,04,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಕೂಡ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಂಜೂರು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದರಿಂದ
ಬೆಂಗಳೂರು ನಗರವನ್ನ ಒಂದು ಅಂತಾರಾಷ್ಟ್ರೀಯ ನಗರವನ್ನಾಗಿ ಮಾಡಬೇಕು, ಬ್ರ್ಯಾಂಡ್ ಬೆಂಗಳೂರು ನಗರವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಈಗ ನಾವು ಅಧಿಕಾರಕ್ಕೆ ಒಂದು ವರ್ಷ 3 ತಿಂಗಳು ಮಾತ್ರ ಆಗಿರೋದು. ಡಿ.ಕೆ. ಶಿವಕುಮಾರ್ ಬರಬೇಕಾಗಿತ್ತು, ಅವ್ರು ಬಂದಿದ್ರೆ ಎಲ್ಲ ಅವರು ಬೆಂಗಳೂರು ನಗರದಲ್ಲಿ ಅವರು ಇನ್ಚಾರ್ಜ್ ಅವರು ಬೆಂಗಳೂರು ನಗರಕ್ಕೆ ಅವ್ರು ಬಂದಿದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಹೇಳ್ತಾ ಇದ್ರು. ಏನೇನು ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಏನೇನು ಯೋಜನೆಗಳನ್ನ ಇಟ್ಕೊಂಡಿದ್ದೀವಿ, ಏನೇನು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದೀವಿ, ಅವೆಲ್ಲನೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಅದು ನಾನು ಈಗ ಅವೆಲ್ಲ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಆದರೆ ಬೆಂಗಳೂರು ನಗರವನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಇವತ್ತು ಮಾಡ್ತೇವೆ ಅಂತಕ್ಕಂಥ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಮ್ಮ ಸರ್ಕಾರ ಯಾವಾಗಲೂ ನುಡಿದಂತೆ ನಡೆದ ಸರ್ಕಾರ. ಏನ್ ಮಾತು ಕೊಡ್ತೀವಿ ಆ ಮಾತಿನಂತೆ ನಡ್ತೀವಿ. ಏನ್ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತೀವಿ, ಯಾವ ಯೋಜನೆಗಳನ್ನ ಘೋಷಣೆ ಮಾಡ್ತೀವಿ, ಆ ಯೋಜನೆಗಳನ್ನ ಜಾರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತೆಲ್ಲ ಭಾನುವಾರ, ನೀವೆಲ್ಲರೂ ಕೂಡ ಭಾನುವಾರ ದಿನ ರಜಾ ದಿನ ಇವತ್ತು, ನೀವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ. ಬಹುಶಃ ಬೆಂಗಳೂರು ನಗರಕ್ಕೆ ಇದು ಒಂದು ಭೂಷಣ, ನಗರ ಪಾಲಿಕೆ ಒಂದು ಭೂಷಣ ಅಂತಕ್ಕಂಥ ಮಾತುಗಳನ್ನ ಈ ಒಂದು ಕಿರೀಟ ಇದ್ದಾಗಿ ಇಲ್ಲಿ ಇದನ್ನೆಲ್ಲ ಮಾಡ್ಬೇಕಂದ್ರೆ ಯಾರ ಕಾರಣ? ಕೃಷ್ಣಪ್ಪ. ಜನಪರವಾದಂತ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಕೃಷ್ಣಪ್ಪ, ಬಡವರ ಪರವಾಗಿ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಕೃಷ್ಣಪ್ಪ. ನೀವು ಯಾಕೆ ಕೂಗ್ತಾ ಇದ್ದೀರಿ ಅಂತ ಅದರಿಂದ ನಾನು ಅರ್ಥ ಮಾಡ್ತಿದ್ದೀನಿ. ನೀವು ಕೂಗ್ಬೇಕನ್ನೋಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕೃಷ್ಣಪ್ಪನವರು ಕಾಂಗ್ರೆಸ್ನ ಹಿರಿಯ ನಾಯಕರು, ಅವರನ್ನ ಯಾವತ್ತೂ ಕೂಡ ನಮ್ಮ ಪಕ್ಷ ಬಿಟ್ಕೊಡಲ್ಲ ಕೂಡ ಕೃಷ್ಣಪ್ಪನಿಗೆ ಆಶೀರ್ವಾದ ಮಾಡಬೇಕು, ನಮಗೆ ಆಶೀರ್ವಾದ ಮಾಡಬೇಕು, ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಶ್ರೀ ಕೃಷ್ಣದೇವರಾಯ ಪಾಲಿಕೆ ಬಜಾರನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಈ ಭಾಗದ ಎಲ್ಲ ಜನರಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.